ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ. ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಸಿಂಪಲ್ಲಾಗಿ ಹಾಗಲಕಾಯಿ ಬಜ್ಜಿನ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ವಲ್ಪನೂ ಕಹಿ ಬರದೇ ಇರೋ ಹಾಗೆ ಮಾಡ್ಕೋಬೋದು. ನೋಡೋಣ ಬನ್ನಿ. ಆಗಿದ್ರೆ ಫಸ್ಟ್ ನಾನು ಹಾಗಲಕಾಯಿನ ಒಂದು ದೊಡ್ಡದು ಹಾಗಲಕಾಯಿನ ತೊಗೊಂಡಿದ್ದೀನಿ. ಅದನ್ನ ಒಳಗಡೆ ತಿಳಿ ಮತ್ತು ಬೀಜಗಳೇನಿರುತ್ತೆ ಅದನ್ನು ರಿಮೂವ್ ಮಾಡಿಬಿಟ್ಟು ರೌಂಡಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಸಣ್ಣದಾಗೂ ಮಾಡಬೇಡಿ. ಇವಾಗ ನಾನು ಒಂದು ಬಾಣಲೆಯಲ್ಲಿ ನೀರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ನೀರು ಜೊತೆ ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಟ್ ಮಾಡ್ಕೊಂಡಿರೋವಂಥ ಹಾಗಲಕಾಯಿನ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು 10ರಿಂದ 15 ನಿಮಿಷ ಉಪ್ಪಿನ ನೀರಲ್ಲಿ ನೆನೆಯೋದಕ್ಕೆ ಬಿಡಬೇಕು. ಆವಾಗ ನಮಗೆ ಸ್ವಲ್ಪನೂ ಕಹಿ ಬರಲ್ಲ, ಕಹಿ ಅಂಶ ಎಲ್ಲ ನೀರಿನಲ್ಲಿ ಹೋಗಿರುತ್ತೆ. ಉಪ್ಪಲ್ಲಿ ಕೂಡ ನೆಂದಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಕಟ್ ಮಾಡಿರೋ ಹಾಗಲಕಾಯಿನೆಲ್ಲ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸಾಫ್ಟಾಗಿ ಮಿಕ್ಸ್ ಮಾಡಿ, ತುಂಬ ಅಮ್ಕಿ ಮಿಕ್ಸ್ ಮಾಡಿದ್ರೆ ಅದು ಮುರಿದೋಗೋ ಥರ ಆಗಿಬಿಡುತ್ತೆ. ಈಗ ಒಂದು ಲಿಡ್ಲ ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಅಂತ ಎತ್ತಿಟ್ಟಿದ್ದೀನಿ. ಇವಾಗ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟು ನಾನು ಒಂದು ಬೌಲ್ನ ತೊಗೊಂಡು 1 ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಅಂದರೆ ರೈಸ್ ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ರವೆನ ಹಾಕ್ಕೊಂಡಿದ್ದೀನಿ. ಬಾಂಬೆ ರವೆ, ಸಣ್ಣ ರವೆ ಬರುತ್ತಲ್ವಾ, ಅದನ್ನು ಹಾಕ್ಕೊಂಡಿದ್ದೀನಿ. ನಾವು ಕಡಲೆ ಹಿಟ್ಟು ಜೊತೆಗೆ ರವೆ ಮತ್ತು ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಂತ ನೋಡಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋ ಆಗಿರಲ್ಲ, ಸೋಡಾ ಏನು ಹಾಕೋ ಆಗಿರಲ್ಲ, ಹಾಗೇ ಕೂಡ ಮಾಡ್ಕೋಬೋದು. ಜೀರಿಗೆ ಪುಡಿ, ಖಾರದ ಪುಡಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರವೆ ಇಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಡ್ರೈ ಪೌಡ್ರನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಒಂದು ಬೀಟರಿಂದ ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ನೀವು ಕೈಯಿಂದ ಕೂಡ ಕಲಿಸ್ಕೋಬೋದು. ನೀರನ್ನು ಸ್ವಲ್ಪನೇ ಹಾಕಿ ಕಲಿಸ್ಕೊಂಡು ಚೆನ್ನಾಗಿ ಅದನ್ನು ಹಿಟ್ಟನ್ನ ಒಂದು ಅದಕ್ಕೆ ತೊಗೊಬರ್ಬೇಕು. ನಾವು ಯಾವತ್ತೇ ಅಷ್ಟೂ ಸೋಡಾ ಹಾಕ್ತಾನೆ ಮಾಡ್ಬೋದು, ಆದರೆ ಒಂದು 10 ನಿಮಿಷ ನೆನೆಯೋದಕ್ಕೆ ಅಂತ ಬಿಡಬೇಕು. ಹಿಟ್ಟನ್ನು ರೆಡಿ ಮಾಡಿ 10 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಹಾಕಿರ್ತೀವಲ್ವ, ರವೆ ಹಾಕಿರ್ತೀವಲ್ವ, ಕ್ರಿಸ್ಪಿಯಾಗೂ ಕೂಡ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನೀಗ ಹಿಟ್ಟನ್ನು ಮಿಕ್ಸ್ ಮಾಡೋವರೆಗೂ ಇದನ್ನು ನೆನೆಯೋದಕ್ಕೆ ಅಂತ ಬಿಟ್ಟಿದ್ದೆ. ಈಗ ನೆಂದಿದೆ ಅಲ್ವಾ, ಇದನ್ನ ನೀರಿಂದ ತೆಗೆದು ನಾನು ನೀರು ಇಲ್ಲದೆ ಇರೋ ರೀತಿ ತೆಗೆದುಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಹಾಗಲಕಾಯಿನ ತಿನ್ನೋದಿಲ್ಲ, ಕಹಿ ಇರುತ್ತೆ ಅಂತ ಹೇಳಿ. ಈ ರೀತಿ ಮಾಡಿಕೊಟ್ರೆ ಸ್ವಲ್ಪನೂ ಕಹಿ ಬರಲ್ಲ, ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಟೈಮು ಟೀ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೋಬೋದು. ಮತ್ತು ಚಿತ್ರಾನ್ನ ಇದ್ರ ಜೊತೆಗೆಲ್ಲ ಸೈಡ್ ಡಿಶ್ ಆಗೂ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಹಾಗೆ ಯಾರಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಿಟ್ಟನ್ನು ಕೂಡ 10 ನಿಮಿಷ ನೆನೆಯೋದಕ್ಕೆ ಬಿಟ್ಟು ಚೆನ್ನಾಗಿ ನೆನ್ಕೊಂಡಿತ್ತು. ಇವಾಗ ನಾನು ಬಾಣಲಿನಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋತಿದ್ದೀನಿ. ಫಸ್ಟು ನೀರನ್ನೆಲ್ಲ ಹಾಕಿ ಚೆಕ್ ಮಾಡೋಕ್ಕೆ ಹೋಗ್ಬೇಡಿ. ಕೆಲವೊಬ್ಬರು ನೀರು ಹಾಕಿ ಚೆಕ್ ಮಾಡ್ಕೊಳ್ತಾರೆ. ಈ ರೀತಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಇವಾಗ ನಾನು ಹಾಗಲಕಾಯಿ ಪೀಸಸ್ನ ಒಂದೊಂದೇ ಸ್ಲೈಸ್ನ ತೊಗೊಂಡು ಹಿಟ್ಟಲ್ಲಿ ಹಚ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೋತಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದೊಂದೇ ಪೀಸನ್ನೇ ಬಿಟ್ಕೋಬೇಕು, ಎಲ್ಲ ಒಂದೊಂದೇ ಸರಿ ತೆಗೆದು ಬಿಡೋಕ್ಕಾಗಲ್ಲ. ಒಂದೊಂದಾಗೆ ಬಿಟ್ರೇ ಸಪ್ರೇಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಒಂದೊಂದಾಗೆ ಬಿಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಡಬೇಕು. ಸ್ವಲ್ಪನೇ ಬಿಟ್ಕೊಳ್ಳಿ, ತುಂಬ ಜಾಸ್ತಿ ಬಿಟ್ಟು ಒಂದೇ ಸರಿ ಮಿಕ್ಸ್ ಮಾಡೋಕ್ಕೆ ಹೋಗಿದಾಗೆಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಚಾನ್ಸಸ್ ಇರುತ್ತೆ, ಆವಾಗ ಚೆನ್ನಾಗಿ ಬರಲ್ಲ. ಈ ಥರ ಕಡಿಮೆನೇ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ, ಕ್ರಿಸ್ಪಿಯಾಗೂ ಕೂಡ ಬೇಯುತ್ತೆ, ಬೇಗ ಕೂಡ ಆಗುತ್ತೆ. ನೋಡಿ, ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊತಿದ್ದೀನಿ. ಯಾಕಂತ ಹೇಳಿದ್ರೆ ಹಾಗಲಕಾಯಿ ಕೂಡ ಬೇಯಬೇಕಲ್ವಾ. ನಾವು ಫಸ್ಟು ಯಾವುದೇ ರೀತಿ ಫ್ರೈನ ಮಾಡಿರಲ್ಲ ಅಲ್ವಾ, ಹಾಗಾಗಿ ಐ ಫ್ಲೇಮಲ್ಲಿ ಇಟ್ಟಿದ್ರೆ ಮೇಲ್ಗಡೆ ಹಿಟ್ಟು ಮಾತ್ರ ಬೆಂದಿರುತ್ತೆ, ಹಾಗಲಕಾಯಿ ಹಸಿ ಇರುತ್ತೆ ಅಂತ ಹೇಳಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊತಿದ್ದೀನಿ. ಲಾಸ್ಟಲ್ಲಿ ಐ ಫ್ಲೇಮಲ್ಲಿ ಇಟ್ಕೊತೀನಿ, ಕ್ರಿಸ್ಪಿ ಬೇಕಂತ ಹೇಳ್ಬಿಟ್ಟು. ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ರೀತಿ ಇಷ್ಟು ಫ್ರೈ ಆದರೆ ಸಾಕು. ಕಲರ್ ಚೇಂಜ್ ಆಗಿ ಎಣ್ಣೆ ಬಿಡೋ ಥರ ಆದಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ ಫ್ರೈ ಆಗಿದೆ ಅಂತ. ನಾನು ಎಣ್ಣೆಯಿಂದ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಅದನ್ನು ಉಳಿದಿದ್ದಂಥ ಹಿಟ್ಟು ಏನಿತ್ತು ಅದನ್ನೆಲ್ಲ ಮತ್ತೆ ಒಂದೊಂದೇ ಸ್ಲೈಸ್ನ ತೊಗೊಂಡು ಹಿಟ್ಟಿನಲ್ಲಿ ಹಾಕಿ ಎಣ್ಣೆಗೆ ಬಿಟ್ಕೊತಿದ್ದೀನಿ. ಎಲ್ಲ ಪೀಸಸ್ನು ಹಾಗೇ ಬಿಟ್ಕೊಂಡು ಮತ್ತೆ ನಾನು ಫ್ರೈ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊತಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಲಕಾಯಿನಲ್ಲೇ ತುಂಬ ರೆಸಿಪೀಸ್ನ ಹಾಕಿದ್ದೀನಿ. ಪಲ್ಯ ಮಾಡೋದು ಯಾವ ರೀತಿ, ಮತ್ತು ಫ್ರೈ ಮಾಡೋದು ಯಾವ ರೀತಿ, ಮತ್ತು ಚಿಪ್ಸ್ ಥರ ಮಾಡ್ಕೊಳ್ಳೋದು ಯಾವ ರೀತಿ ಅಂತ. ವಿಡಿಯೋನ ನೋಡಿಲ್ಲ ಅಂತ ಹೇಳಿದರೆ ಒಂದು ಸರಿ ಹೋಗಿ ಚೆಕ್ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ.
ನಾವು ನಾರ್ಮಲಾಗಿ ಈರುಳ್ಳಿ, ಹೀರೆಕಾಯಿ, ಆಲೂಗೆಡ್ಡೆನಲ್ಲಿ ಟ್ರೈ ಮಾಡಿರ್ತೀವಿ. ಈ ರೀತಿ ಹಾಗಲಕಾಯಿನಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಸರಿ ಮಾಡಿಕೊಂಡ್ರೆ ಸಾಕು, ಪದೇ ಪದೇ ನೀವೇ ಮಾಡ್ಕೊಳ್ಳೋ ಥರ ಟೇಸ್ಟ್ ಇರುತ್ತೆ. ಹಿಟ್ಟನ್ನು ಅಷ್ಟೇ, ನೀವು ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ನೋಡಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡಿಕೊಂಡ್ರೂ ಅದು ಹಿಟ್ಟು ಸ್ಲೈಸ್ ಏನಿರುತ್ತೆ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ರೀತಿ ಮಾಡ್ಕೋಬೇಕು. ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು, ತುಂಬ ತೆಳುವಾಗೂ ಮಾಡ್ಕೋಬಾರ್ದು. ಹಾಗಲಕಾಯಿನ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಆದರೆ ನಾವು ಹಾಗಲಕಾಯಿ ಕಹಿ ಇರುತ್ತೆ ಅಂತ ಹೇಳಿ ಯಾರೂ ತುಂಬ ತಿನ್ನೋದಕ್ಕೆ ಇಷ್ಟಪಡಲ್ಲ. ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಶುಗರ್ ಇರೋರಿಗಂತೂ ಹಾಗಲಕಾಯಿ ತುಂಬಾ ಒಳ್ಳೆಯದು. ಶುಗರ್ ಇರೋರಿಗೆ, ರಕ್ತಹೀನತೆ ಇರೋರಿಗೆ ತುಂಬಾ ಒಳ್ಳೆಯದು. ಬಿ ಪಿ ಇರೋರ್ಗು ಅಷ್ಟೇ. ನೋಡಿ, ನಾನು ಮತ್ತೆ ಬೇಯಿಸ್ಕೊಂಡು ಅದಕ್ಕೆ ಬೆಂದ ಮೇಲೆ ಇದನ್ನು ಮತ್ತೆ ತೆಗೆದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿರುತ್ತೆ. ನೋಡಿ, ಈ ರೀತಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಏನು ಅಷ್ಟೊಂದು ಎಣ್ಣೆ ಕೂಡ ಕುಡಿಯೋದಿಲ್ಲ, ಎಣ್ಣೆ ಹೀರ್ಕೊಳ್ಳೋ ಥರನೂ ಇರುತ್ತೆ ಅನ್ನೋ ಥರ ಇರಲ್ಲ. ನೋಡಿ, ಇವಾಗ ಒಂದನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ ಯಾವ ರೀತಿ ಕ್ರಿಸ್ಪಿಯಾಗಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿ ಬಂದಿರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ಯಾವ ರೀತಿ ಕಾಣ್ತಿದೆ, ನೋಡೋದಕ್ಕೂ ತುಂಬ ಅಟ್ರಾಕ್ಷನ್ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಬಾಯ್ ಬಾಯ್.